ಇದ್ಯಾಕ್ ಗುರುಗಳೇ ಒಂಟಿ ಬಿಟ್ಟು ಸುಂಟ್ರು ಗಾಳಿ ತರ ತಲೆ ಮೇಲೆ ಕೈ ಹೊತ್ಕೊಂಡು ಮರದ ಕೆಳಗೆ ಒಬ್ರೇ ಕೂತಿದ್ದೀರಾ? ಮಠದಲ್ಲಿ ಬಾಳೆಹಣ್ಣು ತುಪ್ಪ ಅಂದ್ರೆ ಬಾಯಿ ಬಾಯಿ ಬಿಡ್ತಾ ಇದ್ರಿ. ಇಲ್ಲಿ ಬಗೆ ಬಗೆಯ ಭಕ್ಷ್ಯ ಭೋಜನಗಳು ಸಿದ್ಧವಾಗಿದೆ, ಬಾಯಲ್ಲಿ ನೀರುರಿಸ್ತಾ ಇದೆ. ನೀವು ನೋಡಿದ್ರೆ ಏಕಾದಶಿ ವ್ರತ ಹಿಡ್ದವ್ರಾಗಿ ಕೂತಿದ್ದೀರಲ್ಲ. ಅಯ್ಯೋ, ಏನೋ ಗೊತ್ತಿಲ್ಲ ಗೋವಿಂದ, ಏನೇ ನೋಡಿದ್ರು ವಾಂತಿ ಬರೋ ತರ ಆಗ್ತಾ ಇದೆ. ಊಟ ನೋಡಿದ್ರೆ ವಾಂತಿ ಬರೋದು ಬಸ್ರಿಯರ ಸಮಸ್ಯೆ. ನಿಮಗೆ ಯಾಕೆ ಬಂತು ಆಚಾರ್ಯರೇ ಈ ಕಾಯಿಲೆ? ನಾನು ಒಂಥರ ಬೊಸರಿನೇ ಅಲ್ವೇ ಗೋವಿಂದ. ಪೀಠಾಧಿಪತಿಯಾಗೋ ಆಸೆಯನ್ನು ಕೂಸು ಹೊತ್ತು ವರ್ಷಾನುಗಟ್ಲೆ ಕಾದಿದ್ದೇ ಬಂತು. ಓಹೋ, ಹಾಗಾದ್ರೆ ಇದು ಗಜಗರ್ಭ. ಗಜದ ಹೆರಿಗೆಗಾದ್ರೂ ಒಂದು ಸಮಯ ಅಂತ ಇರುತ್ತೆ, ಆದ್ರೆ ನನ್ನ ಗರ್ಭಕ್ಕೆ ಕಾಲಾನೇ ಕೂಡು ಬರ್ತಾ ಇಲ್ವಲ್ಲ ಗೋವಿಂದ. ಕಾಲ ಕೂಡಿ ಬರುತ್ತೋ ಇಲ್ಲ ಹುಸಿ ಗರ್ಭ ಆಗಿ ಟುಸ್ ಅಂದ್ಬಿಡುತ್ತೋ ನನಗೆ ಯಾಕೋ ಅನುಮಾನ ಗುರುಗಳೇ. ನನಗೂ ಅಷ್ಟೇ. ಈ ವೆಂಕಟನಾಥ ಮದುವೆ ಆಗ್ತಾ ಇದ್ದಾನೆ ಅಂದಾಗ ನನ್ನ ಆಸೆಯ ಕೂಸು ಆರೋಗ್ಯವಾಗೇ ಹೊರಗೆ ಬರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈಗ ಕೊಟ್ಕೊಂಡಿರೋ ಹೆಂಡತಿನ ಕೈ ಬಿಟ್ಟು ದಿಢೀರಂತ ದೀಕ್ಷೆ ತಗೋಬಿಟ್ಟ. ಆ ಕಡೆ ಸಂಸಾರದ ಸುಖನೂ ಪಡ್ಕೊಂಡ, ವಂಶದ ಕುಡಿನೂ ಸಿದ್ಧ ಮಾಡ್ದ. ಈ ಕಡೆ ಸನ್ಯಾಸಿಯಾಗಿ ಪೀಠಕ್ಕೂ ಒಕ್ಕರ್ಸ್ತ. ಪಾಪ, ನೀವು ಮದುವೆನೂ ಆಗದೆ ಸನ್ಯಾಸತ್ವನೂ ಸಿಗದೆ ಪೀಠನೂ ಇಲ್ದೆ ಇಲ್ಲಿ ಮರದ ಕೆಳಗೆ ಒಂಟಿ ಕೂತ್ಕೊಳ್ಳಾಗಾಯ್ತು. ಇನ್ನು ವೆಂಕಟನಾಥ ಪೀಠ ಇರಿದ್ರೆ ನಿಮಗೆ ಕಾಟ ಅನ್ನೋ ತಪ್ಪಲ್ಲ, ಶಾಶ್ವತವಾಗಿ ಮರದ ಕೆಳಗಡೆ ಕೂತ್ಕೊಳ್ಳೋದು ತಪ್ಪಲ್ಲ. ಈ ಭೋಗೇಂದ್ರ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋದಿಲ್ಲ ಗೋವಿಂದ. ಕಬ್ಬಣನ ಕಬ್ಬಣದಿಂದಲೇ ಬಡಿಬೇಕು, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಅವನಿಗೆ ಸನ್ಯಾಸತ್ವ ಸಿಕ್ಕಿದೆಯೇ ಹೊರತು ಇನ್ನು ಪೀಠಾಧಿಪತಿ ಆಗಿಲ್ಲ. ಆಗ್ತಾನೆ, ಕೈಗೆ ಬಂತುತ್ತು ಬಾಯಿಗೆ ಬರೋದಿಲ್ವೇ? ಬರಬಾರ್ದು. ಅದು ಹೇಗೆ ಆಚಾರ್ಯರೇ? ಈ ಸನ್ಯಾಸ ದೀಕ್ಷೆಗೆ ಅವನ ಪತ್ನಿ ಅನುಮತಿ ಕೊಟ್ಟಿದ್ದಾಳ. ಕೊಟ್ಟಿದ್ರೆ ಕುಂಭಕೋಣದಲ್ಲೇ ದೀಕ್ಷೆ ಆಗ್ತಿತ್ತಲ್ವೇ? ಆಕೆ ಬಂದು ಗಲಾಟೆ ಮಾಡ್ತಾಳೆ ಅಂತ ತಾನೇ ಇಲ್ಲಿಗೆ ಬಂದು ದೀಕ್ಷೆ ತಗೊಳ್ತಾ ಇರೋದು. ದೀಕ್ಷೆ ತಗೊಂಡ್ರು ಕುಂಭಕೋಣಕ್ಕೆ ಹೋಗ್ಲೇಬೇಕಲ್ವೇ? ಹೌದು. ಆಮೇಲೂ ಹೆಂಡತಿ ಬಂದು ಗಲಾಟೆ ಮಾಡ್ಬೋದಲ್ವೇ? ದೀಕ್ಷೆ ಆದ್ಮೇಲೆ ಗಲಾಟೆ ಮಾಡಿದ್ರೆ ಏನು ಪ್ರಯೋಜನ ಆಚಾರ್ಯರೇ? ಪಾಪ, ಹತ್ತು ಕರೆದು ಸುಮ್ಮನಾಗಬೇಕು ಅಷ್ಟೇ. ಸುಮ್ಮನಾಗಬಾರ್ದು ಅಂದ್ರೆ ಆಕೆಯ ಬೆನ್ನಿಗೆ ನಾವು ನಿಂತಿದ್ದೀವಿ ಅಂತ ಬಿಂಬಿಸ್ಕೋಬೇಕು. ಆಕೆಯನ್ನ ಇವನ ಮೇಲೆ ಎತ್ತು ಕಟ್ಟಬೇಕು. ಇವನು ಸನ್ಯಾಸಿಯೂ ಆಗ್ಬಾರ್ದು, ಸಂಸಾರಿನೂ ಆಗ್ಬಾರ್ದು. ಹಾಗೆ ಮಾಡಿ ಕುಂಭಕೋಣದ ಬೀದಿ ಬೀದಿಯಲ್ಲಿ ಇವನ್ ಮಾನ ಹರಾಜಾಕ್ಬೇಕು.